ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸ್ಪೆಷಲ್ಲಾಗಿ ಮೊಟ್ಟೆನ ನಾನು ಯಾವ ರೀತಿ ಫ್ರೈ ಮಾಡ್ಕೊಳ್ತೀನಿ, ಅದು ತಿಂಡಿಗೆ ಆಗಲಿ ಅಥವಾ ಊಟಕ್ಕೆ ಆಗಲಿ ಸೈಡ್ ಡಿಶ್ ಆಗಿ ಹೇಗೆ ಮಾಡ್ಕೊಳ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ 4 ಮೊಟ್ಟೆನ ಒಂದು ಪಾತ್ರೆಗೆ ಹಾಕ್ಕೊಂಡು ಬೇಯಿಸ್ಕೊಂಡಂತಹ ಮೊಟ್ಟೆನ ಒಂದು ಮೊಟ್ಟೆಯಲ್ಲಿ 2 ಭಾಗ ಆಗಿ ಕಟ್ ಮಾಡಿಕೊಂಡು ಈಗ ಅದನ್ನು ಸೈಡ್ಗೆ ಇಟ್ಕೊಳ್ತೀನಿ. ಈಗ ಒಂದು ತವಾ ಅಥವಾ ಒಂದು ಚಿಕ್ಕ ಬಾಣಲಿ ಯಾವುದಾದ್ರೂ ತೊಗೊಳ್ಳಿ. ಇಲ್ಲಿ ನಾನು ಸ್ಟವ್ ಆನ್ ಮಾಡಿಲ್ಲ. ಇದಕ್ಕೆ ಎಣ್ಣೆ ಮತ್ತು ಅರಿಶಿನ, ಚಿಲ್ಲಿ ಪೌಡರು, ಉಪ್ಪು ಮತ್ತು ಪೆಪ್ಪರ್ ಪೌಡರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಒಂದು 10 to 20 ಸೆಕೆಂಡ್ಸ್ ನಾವು ಫ್ರೈ ಮಾಡಿಕೊಂಡು ಕಟ್ ಮಾಡ್ಕೊಂಡಂತಹ ಮೊಟ್ಟೆನ ಈ ರೀತಿ ಹಾಕ್ಕೊಂಡು ಮತ್ತು ಅದನ್ನು ಇನ್ನೊಂದು ಸೈಡು ನಾವು ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ಇದ್ರ ಮೇಲೆ ಅಂದರೆ ಮೊಟ್ಟೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಹಸಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡ್ರೆ ಸಾಕು. ತುಂಬಾ ಚೆನ್ನಾಗಿರುತ್ತೆ. ಮೊಟ್ಟೆ ತಿನ್ನಲ್ಲ ಅನ್ನೋರು ಕೂಡ ತಿನ್ಬೋದು. ಇದನ್ನು ತಿನ್ನೋಕ್ಕೆ ಶುರು ಮಾಡ್ತಾರೆ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.